ಅವರಿಬ್ಬರು ಕೂತ್ಕೊಂಡು ಕಣ್ಣಿನಲ್ಲಿ ಕಣ್ಣಿಟ್ಟುಕೊಂಡು ನೋಡ್ತಾ ತಮ್ಮದೇ ಆದ ಲೋಕದಲ್ಲಿ ತೇಲ್ತಾ ಇರ್ತಾರೆ. ನಿನ್ನ ಹಿಂದೆ ಬಂದೆ ಹಾಗೇನೆ ಇನ್ನು ಮುಂದೆ ನಾನು ಹೀಗೇನೆ ಇದೀಗ ಜೀವದಲ್ಲಿ ಕಸೂತಿ ಮೂಡಿದಂತೆ ಅತೀವ ಪ್ರೀತಿ ಬಂತು ರಸೀತಿ ಕೇಳದಂತೆ ಕಾಣಬಲ್ಲೆಯ ಕಣ್ಣಲೆ ಹೃದಯ ಯಾವುದೇ ತಯಾರಿಯಿಲ್ಲದೆ ಜೀವನ ರಿಪೇರಿಯಾಗಿದೆ ಏಕಾಂತ ವಾಸಕ್ಕೆ ನಾ ಕೊಟ್ಟೆ ರಾಜೀನಾಮೆ ಎಲ್ಲೇ ನೀನಿದ್ದರೂ ಅಲ್ಲೇನೆ ನನ್ನ ಸೀಮೆ ಕೇಳಬಲ್ಲೆಯ ಜೀವದ ಕರೆಯ ನಿನ್ನ ಹಿಂದೆ ಬಂದು ಐ ಲೈಕ್ ಇಟ್. ಲೇ ಕಂಡೋರ್ ಹೆಂಡತಿ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಿರಲ್ಲ, ನಾಚಿಕೆ ಆಗಲ್ವೇನ್ರ ನಿಮ್ಗೆ? ಜಾನಿ ಬಾಯ್, ನಾವು ಮಾಡಿದ್ದು ಇಮ್ಯಾಜಿನೇಷನ್ ಅಷ್ಟೇ. ಅಲ್ಲಿ ಎಂತೆಲ್ಲ ನಡೆದಿರ್ತದ ಯಾರಿಗೂ ಗೊತ್ತುಂಟು. ನೀನ್ ಅಂದ್ಕೊಂಡಂಗೆ ಏನು ನಡೆದಿರಲ್ಲ. ಮಧು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಜಾನಿಬಾಯಿ, ಮಧುರ ಬಾಬಿ ಹೇಗೆ ಅಂತ ನಮಗೂ ಗೊತ್ತು, ಆದ್ರೆ ಗೌಡ್ರು ಹೇಗೆ ಅಂತ ನಮ್ಗೆ ಗೊತ್ತಿಲ್ವಲ್ಲ. ಗೌಡ್ರು ದಿಂಬನ್ನೇ ಹೆಂಡತಿ ಅಂತ ತಗ್ಗೊಂಡ್ ಮಲ್ಗೋರು. ಈಗ ಒಂದು ಮಾತಾಡಿದ್ರೆ ನಿಮ್ಮಿಬ್ರು ಸಾಯಿಸಲೇ ಗೋರಿ ಕಟ್ಬಿಡ್ತೀನಿ. ಜಾನಿ ಬಾಯ್, ನಾವು ಮಾತಾಡಿದ್ದು ಕುಶಾಲಿಗೆ, ನೀವೆಂತದಕ್ಕೆ ಬೆಚ್ಚ ಆಗೋದು? ಅಲ್ಲಿ ಎಂತ ನಡೆದಿರ್ತಂತೀನಿ ಅವ್ರು ಬಂದ ಮೇಲೆ ಗೊತ್ತಾಗ್ತದೆ ಬಿಡಿ. ಹೀಗಾಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಜೂಜಾಡಕ್ಕೆ ಬರ್ತಿರ್ಲಿಲ್ಲ. ನನ್ನ ಹಣೆ ಬರನೇ ಚೆನ್ನಾಗಿಲ್ಲ. ಗಣೇಶನ್ ಮಾಡಕ್ ಹೋಗಿ ಉಗ್ರ ಮುರ್ಳಿ ಮಾಡ್ದಂಗಾಯ್ತು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು.
ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?